ಹೇಳ್ಪುಟ ಕನ್ನಡ ಮಾತಾಡು ಪುಟ, ಕನ್ನಡ ತಿಳುಕು ಪುಟ, ಕನ್ನಡ ನಮ್ಮ ಭಾಷೆ ಪುಟ. ಏನ್ ಮೇಜರ್ ಪಾರ್ಟಿ ಇದೆ ಬಿಜೆಪಿನೋ ಕಾಂಗ್ರೆಸ್ ಅವ್ರ ತರ ಅವ್ರು ಕಾಸ್ಟ್ ಸ್ಪೆಂಡ್ ಮಾಡ್ತಿಲ್ಲ, ಕಾಸ್ಟ್ ಚಲ್ತಿಲ್ಲ. ಉಪೇಂದ್ರ ಅವ್ರು ನೋಡಿರ್ತೀರಾ ನೀವು, ಪ್ರಜಾಪಕ್ತಿ ಅಂತ ಅವ್ರದೊಂದು ಇದಿದೆ, ಪೊಲಿಟಿಕ್ ಪಾರ್ಟಿ ಇದೆ. ಆ ಪಾರ್ಟಿ ಅವ್ರದ್ದು ಒಂದೇ ಒಂದು ಗುರಿ ಏನಂದ್ರೆ ಕರಪ್ಷನ್ ಇಡಬಾರ್ದು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಜಗನ್ ಸಿಂಗ್. ಅನದರ್ ಡೇ ಅನದರ್ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ನಾನು ಇನ್ನೊಂದು ದಿನದ ಜೀವನ ತೋರಿಸ್ತೇನೆ ನಿಮ್ಗೆ. ನಾಷ್ಟ ಮಾಡಿದ ಟೈಮ್ ಈ ಥರ ಆಗ್ತಿದ್ರೆ ನಾನು ನಾಷ್ಟ ಮಾಡೋದು ಏನಾಗಬೇಕು, ಏನು ಮಾಡೋಲ್ಲ. ನೈಟ್ ಶಿಫ್ಟ್ ಜೀವನ ಈ ಥರ ಏನು ನಾಷ್ಟ ಮಾಡೋದು ನಾನು. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ತನ್ವಿ ಜಗನ್ ಸಿಂಗ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ತನ್ವಿ ಜಗನ್ ಸಿಂಗ್. ಹೇಳ್ಪುಟ ಕನ್ನಡ ಮಾತಾಡು ಪುಟ, ಕನ್ನಡ ತಿಳುಕು ಪುಟ, ಕನ್ನಡ ನಮ್ಮ ಭಾಷೆ ಪುಟ, ಕರ್ನಾಟಕ ನಮ್ಮ ದೇಶ ಪುಟ. ಊಟ ಗೀಟ ಮುಗೀತು, ನಡಿ ನಾವು ಆಫೀಸ್ಗೆ ಹೋಗೋಣ. ಭಯಾನ ಕೆಲಸ ಐತೆ ಇವತ್ತು, ಪಟ ಪಟ ಅಂತ ಕೆಲಸ ಮಾಡ್ಬೇಕು. ಮಗು ಮಲಗೈತೆ. ಬೇಬಿ ಬಾಯ್. ನನಗೆ ಗೊತ್ತು ನಮ್ಮ ಭಾಷೆ ಅರ್ಥ ಆಗಲ್ಲ, ಆದ್ರೂ ತಲೆಯಲ್ಲಿ ನಾವು ಬಿದ್ದಿರುತ್ತೆ. ನಾವು ಬಾಯ್ ಅಂತ ಹೇಳಿದೀವಿ ಅಂತ. ನಡಿ ಹೋಗೋಣ. ನಮ್ಮ ಮಿಸಸ್ ಮುಂದೆ ನಿಂತವ್ರೆ, ಓವರ್ ಆಕ್ಟಿಂಗ್ ಸ್ವಲ್ಪ ಜಾಸ್ತಿ. 5 ರೂಪಾಯಿ ಕೊಟ್ಟು 500 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಬನ್ನಿ ಹೋಗೋಣ. ನೀವು ಇಷ್ಟು ದೂರ ಪ್ರತಿದಿನ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಅರೌಂಡ್ ಒನ್ ವೇ 28, ಬರಕ್ಕೆ ಹೋಗಕ್ಕೆ 53 ಕಿಲೋಮೀಟರ್ಸ್. 53 54 56 ಕಿಲೋಮೀಟರ್ಸ್. ವಾವ್, ನಡಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಸ್ಲೇ ಮೋಡ್. ಇವತ್ತು ಮಳೆ ಇಲ್ಲ ಏನಿಲ್ಲ, ಖಾಲಿಯಾಗಿ ಆಫೀಸ್ಗೆ ಬಂದಿದ್ದು. ಕೆಲಸ ಐತೆ, ಕೆಲಸ ಮಾಡ್ಬೇಕು ಇವತ್ತು ಭಯಾನಕ. ನಡಿ ಹೋಗೋಣ, ಕೆಲಸ ಮಾಡೋಣ. ಸಿಗೋಣ ನಿಮಗೆ ಡಿನ್ನರ್ ಟೈಮಲ್ಲಿ ಎಲ್ಲದು. ಫ್ರೆಂಡ್ಸ್, ಮುಗೀತು ನಮ್ಮ ಸ್ಲೇವ್ ಮೋಡ್. ನಡೀತಿ ಹೋಗೋಣ ಮನೆಗೆ. ಯಾರು ಇದು ಮಾಡೋದಿತ್ತು? ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ಭಯಾನಕ ಇವತ್ತು ಕೆಲಸ ಅದು ಮಸ್ತಾಗಿ ಸ್ಮೂತ್ ಆಗಾಯ್ತು, ಎಲ್ಲ ಮಸ್ತಾಗಾಯ್ತು. ನಾನು ಇವತ್ತು ಏನ್ ಟಾಪಿಕ್ ಮಾತಾಡೋಣ ಅನ್ಕೊಂತೀನಿ. ಹೌದು, ಒಂದೊಂದ್ಸತಿ ಬರ್ತದೆ ಒಂದೊಂದು ಟಾಪಿಕ್ ಎಲ್ಲ ವಿಡಿಯೋ ಅಲ್ಲಿ. ಸುಮ್ನೆ ನಾನು ಆಫೀಸ್ಗೆ ಹೋಗಿ ಬರೋದೇ ವಿಡಿಯೋ ಆಗ್ತಾ ಇರ್ತೀನಿ. ನಾನು ಯಾವಾಗ್ಲೂ ಒಂದು ವ್ಯಾಲ್ಯೂಯಬಲ್ ಟಾಪಿಕ್ ಮಾತಾಡ್ಬೇಕು ಅಂತಾನೆ ಇಷ್ಟಪಡ್ತೀನಿ. ನಾನು ಎಷ್ಟೊಂದು ವಿಡಿಯೋಸ್ ಮಾಡಿದ್ದೀನಿ, ಹಾನೆಸ್ಟೀಸ್ ಬಗ್ಗೆ, ಕನ್ಸಿಸ್ಟೆನ್ಸಿ ಬಗ್ಗೆ, ಹಾರ್ಡ್ ವರ್ಕ್ ಬಗ್ಗೆ, ಸ್ಕಿಲ್ ಬಗ್ಗೆ, ಡ್ರೀಮ್ ಬಗ್ಗೆ, ಇನ್ನೂ ಹಲವಾರು ವಿಡಿಯೋಗಳು ಮಾಡಿದ್ದೀನಿ. ನೀವು ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲ್ ಅಲ್ಲಿ. ಇಲ್ಲ ಇಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲಿ ವಿಡಿಯೋಸ್ ಬರ್ತಾ ಇರ್ತವೆ. ಇಲ್ಲ ಅಂತಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಚಾನಲ್ ಒಳಗೆ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಏನ್ ಮಾತಾಡೋ ಅಂದ್ರೆ ಟಿವಿಗೆ ಏನ್ ನೋಡಿದ್ರೆ ಮಿಸ್ಟರ್ ವಿಜಯ್ ತಮಿಳ್ನಾಡಲ್ಲಿ ಗೆದ್ದಿದ್ರು ನೋಡಿದ್ರೆ. ಅವನ ಫಸ್ಟ್ ಟೈಮ್ ಅವ್ರು ಗೆದ್ದಿದ್ದಾವೆ. ಅದೊಂಥರ ಒಂದು ದೊಡ್ಡ ವಿಶೇಷವಾದ ಒಂದು ಅವ್ರಿಗೆ ಇರ್ಬೋದು. 107 ಸೀಟ್ಸ್ ಗೆದ್ದಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಫುಲ್ ಪವರ್ಗೆ 118 ಸೀಟ್ಸ್ ಬೇಕು. ನಾನು ಅವ್ರ ಬಗ್ಗೆ ಏನ್ ಮಾತಾಡ್ತೀನಿ ಅಂದ್ರೆ, ಅವ್ರು ನಮ್ಮ ಕರ್ನಾಟಕದಿಂದ ಗೆದ್ದಿಲ್ಲ, ಬಟ್ ಸ್ಟಿಲ್ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಇದೇ ತರ ಒಂದು ಹೊಸ ಚೇಂಜಸ್ ನಮ್ಮ ಕರ್ನಾಟಕದಲ್ಲೂ ಬೇಕು ಅಂದ್ರೆ ನಾವು ಹೊಸ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಬೇಕು, ಹೊಸ ಗೌರ್ಮೆಂಟ್ ನ ಆಯ್ಕೆ ಮಾಡ್ಬೇಕು. ಯಾಕೆ ಆಯ್ಕೆ ಮಾಡ್ಬೇಕು ಅಂತ ನಮ್ಗೆ ಹೊಸ ಚೇಂಜಸ್ ಕಾಣಿಸುತ್ತೆ. ನಾವು ಹೊಸದಾಗಿ ಒಂದು ಚಾನ್ಸ್ ಕೊಡ್ಬೋದು, ಹೊಸ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ನಾವ್ ಯಾವಾಗ್ಲೂ ಬಿಜೆಪಿ ಕಾಂಗ್ರೆಸ್ ಅಲ್ಲೇ ಓಡಾಡ್ತಿದೀವಿ. ನಾವ್ ಯಾವಾಗ ಹೊಸ ವ್ಯಕ್ತಿಗೆ ಚಾನ್ಸ್ ಕೊಡ್ತೀವಿ, ಅವರು ನಮ್ಮ ಒಂದು ಟ್ರಸ್ಟ್ ಗೆಲ್ಲಕ್ಕೆ ಅವರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಅವರು ಕರಪ್ಷನ್, ನಮ್ಮ ಪ್ರಜಾಪಕ್ತಿ ಉಪೇಂದ್ರ ಅವ್ರು ನೋಡಿರ್ತೀರಾ ನೀವು, ಪ್ರಜಾಪಕ್ತಿ ಅಂತ ಅವ್ರದೊಂದು ಇದಿದೆ, ಪೊಲಿಟಿಕ್ ಪಾರ್ಟಿ ಇದೆ. ಆ ಪಾರ್ಟಿ ಅವ್ರದ್ದು ಒಂದೇ ಒಂದು ಗುರಿ ಏನಂದ್ರೆ ಕರಪ್ಷನ್ ಇಡಬಾರ್ದು, ಕಂಪ್ಲೀಟ್ ಎಜುಕೇಶನ್ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕು. ತುಂಬಾನೇ ಇದೆ ತುಂಬಾನೇ ಅವರು ಇಟ್ಕೊಂಡಿದ್ದಾರೆ ಪಾಯಿಂಟ್ಸ್ ಗಳನ್ನ. ಗೌರ್ಮೆಂಟ್ ಪವರ್ ಬಂದ್ರೆ ಏನೆಲ್ಲ ಮಾಡ್ಬೋದು. ಅವ್ರು ಯಾಕೆ ಬರ್ತಿಲ್ಲ ಅಂತ ಯಾವತ್ತ ಯೋಚನೆ ಮಾಡಿ. ಅವ್ರು ಯಾಕೆ ಬರ್ತಿಲ್ಲ ಅಂದ್ರೆ, ಅವರು ಬೇರೆ ಏನ್ ಮೇಜರ್ ಪಾರ್ಟಿ ಇದೆ ಬಿಜೆಪಿನೋ ಕಾಂಗ್ರೆಸ್ ಅವ್ರ ತರ ಅವರು ಕಾಸ್ಟ್ ಸ್ಪೆಂಡ್ ಮಾಡ್ತಿಲ್ಲ, ಕಾಸ್ಟ್ ಚಲ್ತಿಲ್ಲ, ಫ್ರೀ ಬೀಸ್ ಕೊಡ್ತಿಲ್ಲ. ಅವ್ರು ಹೇಳ್ತಾರೆ ನಾನು ಯಾವ್ದು ಫ್ರೀಸ್ ಕೊಡಲ್ಲ, ಗೌರ್ಮೆಂಟ್ ಏನಿದೆ ಅದನ್ನ ಮಾತ್ರ ನಾನು ಮಾಡ್ತೀನಿ. ನಾನು ಪೋರ್ಟಲ್ಸ್ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅದನ್ನ ಹೇಳಿ, ಅದ್ರ ಬಗ್ಗೆ ಸಾಲ್ವ್ ಮಾಡೋಣ. ಆಗ್ಲೇ ನೀವು ಫ್ರೀ ಬೀಸ್ ನೋಡಿದೀರಾ. ಫ್ರೀ ಬೀಸ್ ಎಷ್ಟು ನಮ್ಮ ಒಂದು ಜನರನ್ನ ಒಂದು
ಟ್ಯಾಕ್ಸ್ ಯಾವ ಫ್ರೀ ಬೀಸ್ ಎಲ್ಲಿಂದ ಬರ್ತೈತೆ? ಅವ್ರ ಜೇಬಿಂದ ದುಡ್ಡು ಕೊಡ್ತಿಲ್ವಲ್ಲ ಅವರು, ನಮ್ ಕಾಸು ನಮ್ಗೆ ಕೊಡ್ತಾರೆ. ಅದ್ ಯಾಕೆ ಬೇಕು? ಅಥವಾ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂತಂದ್ರೆ ಜನರು ಸೋಂಬೇರಿ ಆಗೋಯ್ತಾರೆ. ಫಸ್ಟ್ ಜನರು ಫ್ರೀ ಅಂದಿದ ತಕ್ಷಣ ಅದರಿಂದ ಹೋಗ್ತಾರೆ. ಆದ್ರೆ ಅದು ನಿಮ್ಗೆ ಬೇಕಾಗಿರೋ ವ್ಯಾಲ್ಯೂಯಬಲ್ ಥಿಂಗ್ಸ್ ನ ಮರ್ತೋಗ್ಬಿಡ್ತೀರಾ ನೀವು. ಹೇಗಂದ್ರೆ ಒಳ್ಳೆ ಎಜುಕೇಶನ್ ಸಿಸ್ಟಮ್, ಒಳ್ಳೆ ಗವರ್ಮೆಂಟ್ ಸಿಸ್ಟಮ್, ಈ ತರ ಹಲವಾರುಗಳಿವೆ. ಎಂಪ್ಲಾಯ್ಮೆಂಟ್ ಈ ತರ ಹಲವಾರು ಹೋಗ್ತಾನೆ ಇರ್ತವೆ. ಬಟ್ ಈ ಫ್ರೀ ಬೀಸ್ ಇಂದ ಯಾವತ್ತು ಹೋಗ್ಬೇಡಿ. ನಾವು ಈ ಸತಿ ಏನಾದ್ರು ಗವರ್ಮೆಂಟ್ ಫಾರ್ಮ್ ಆದ್ರೆ ಹೊಸ ಗವರ್ಮೆಂಟ್ ಫಾರ್ಮ್ ಟ್ರೈ ಮಾಡೋಣ. ಉಪೇಂದ್ರ ಅವ್ರಿಗೆ ಪಕ್ಷಗೆ ನಾವು ವೋಟ್ ಆಗಕ್ ಪ್ರಯತ್ನ ಪಡೋಣ, ಅವನ್ನ ಗೆಲ್ಸಕ್ ಪ್ರಯತ್ನ ಪಡೋಣ. ನಾವೇನು ಅವ್ರ ಬಗ್ಗೆನೇ ಹೇಳ್ತಿಲ್ಲ, ಬಟ್ ಯಾರೇ ಆಗಿರ್ಲಿ, ಯಾರೇ ಬರ್ಲಿ, ಬಟ್ ಯಾವ್ದೇ ಪವರ್ ಬರ್ಲಿ, ಜನರಿಗೋಸ್ಕರ ಕೆಲಸ ಮಾಡ್ಬೇಕು. ಜನರು ಅಗೇನ್ಸ್ಟ್ ಹೋಗ್ಬಾರ್ದು. ಯಾಕಂದ್ರೆ ಜನರಿಂದನೇ ಅವ್ರ ಪವರ್ ಬಂದಿರೋದು. ಆದ್ರೆ ನಾವು ಪವರ್ ಏನೋ ಕೊಟ್ಬಿಡಿರ್ತೀವಿ, ವೋಟ್ ಕಾಸು ಇಸ್ಕೊಂಡು ಓಟು ಹಾಕ್ಬಿಡಿರ್ತೀವಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎಷ್ಟು ಕಾಸು ಇಸ್ಕೊಂತೀವಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಜನ ಹಾಕೊಂಡಿದ್ದೀರ ಅಂತ. ಅಥವಾ ಅದೇ ತರನೇ ನಾನು ಯಾವತ್ತೂ ಅಷ್ಟೇ, ನಿಮ್ಮ ಓಟು ತುಂಬಾ ವ್ಯಾಲ್ಯೂಯಬಲ್ ಥಿಂಗ್. ನೀವು ನೋಡಿರ್ಬೋದು, ಯಾವ್ದೋ ಒಂದು ಪಾಂಡಿಚೇರಿನ ಪುದೇಚೇರಿಯಲ್ಲಿ ಒಂದೇ ಒಂದು ಓಟಿಂದ ಒಬ್ರು ಗೆದ್ದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಸ್ಟಾಲಿನ್ ನಿಂತಿರ್ತಾರೆ. ಆ ಸ್ಟಾಲಿನ್ ಸೋತೋಗ್ಬಿಡುತ್ತೆ ಆ ಕಾನ್ಸ್ಟಿಟ್ಯೂಷನ್. ಅದು ಯಾವ್ದು ಮಜಾ ನೋಡಿ. ಅದೇ ಗೊತ್ತಾಗೋದು, ಒಂದೇ ಒಂದು ಓಟ್ ಎಷ್ಟು ಡಿಫ್ರೆನ್ಸ್ ಇರುತ್ತಂತ. ಸೊ ನೆವರ್ ಸೆಲ್ ಯುವರ್ ವೋಟ್. ನೀವು ವೋಟ್ ನ ಸೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಪವರ್ಸ್ ನ ಸೆಲ್ ಮಾಡ್ದಂಗೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಒಂದು ಎಜುಕೇಶನ್ ಸಿಸ್ಟಮ್, ಏನೇ ಒಂದು ನಿಮ್ಗೆ ವ್ಯಾಲ್ಯೂಯಬಲ್ ಥಿಂಗ್ಸ್ ಸಿಗಲ್ಲ. ನೀವು ಕಾಸು ಕೊಟ್ಟಾಗ್ಲೇ ವೋಟ್ ನ ತಗೊಂಡ್ಬಿಡಿರ್ತಾರ ಅವ್ರು ನಿಮ್ಮ ಹತ್ರ. ಸೊ ಥಿಂಕ್ ನ್ಯೂ ಅನ್ನೋದಕ್ಕಿಂತ ನೀವು ಏನೇ ಒಂದು ಬೇಕು, ಏನೇ ಒಂದು ಬೇಡ ಅನ್ನೋದನ್ನ ನೀವು ಕ್ಲಿಯರ್ ಪಿಕ್ಚರ್ ಆಗಿ ತಿಳ್ಕೊಳ್ಳಿ. ಹ್ಯಾವ್ ಅ ಗ್ರೇಟ್ ಡೇ. ಯಾವಾಗ್ಲೂ ಹೇಳೋದು ಒಂದೇ, ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್. ಸಿ ಯು ಇನ್ ಲವ್, ಅನದರ್ ವಿಡಿಯೋ. ಲವ್ ಯು ಆಲ್.